ಮೊನ್ನೆ ಅಂತ ಮಾಡ್ಲೇಬೇಕು. ನಾನು ಒತ್ತಾಯ ಮಾಡ್ತೇನೆ, ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಈ ಕ್ಷೇತ್ರದ ಶಾಸಕರಿಗೆ ಒತ್ತಾಯ ಮಾಡ್ತೇನೆ. ಈ ಕ್ಷೇತ್ರದಲ್ಲಿ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಇವಾಗ ಸದ್ಯಕ್ಕೆ ಮಂತ್ರಿಗಳಿಲ್ಲ, ಮಂತ್ರಿಗಳು ಇದು ಮಾಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ನಾನು ವಿನಂತಿ ಮಾಡ್ಕೊಂತೇನೆ, 3ನೇ ಹಂತದ ಶುದ್ಧೀಕರಣ ಆಗ್ಬೇಕು. ಬೇಡ ಇದು ನಾನು ಪಕ್ಕದ ಬೇಡ ಪೈಪ್ ಹಾಕ್ಬಿಟ್ಟು ಅದೇ ಕಾವೇರಿ ನೀರೇ ಕೊಡಿ ಸ್ವಾಮಿ. ನಾವು ಕಾವೇರಿ ನೀರ ನಮ್ಮ ತಾಯಿ ಅಲ್ವಾ ಕಾವೇರಿ? ಖಂಡಿತ ಸರ್, ರಾಜ್ಯಕ್ಕೆಲ್ಲ ತಾಯಿ ಅಲ್ವಾ? ನಮ್ಮ ಹೋರಾಟಗಾರರು ಬೇಕು. ಇವಾಗ ಆಂಜನೇಯ ರೆಡ್ಡಿ ಅವರು ಹೋರಾಟ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅಲ್ವಾ? ನಮ್ಮ ಮಾನ್ಯ ಸಂದೀಪ್ ರೆಡ್ಡಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈಗ ನಮ್ಮ ಹರೀಶ್ ರೆಡ್ಡಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅಲ್ವಾ? ಎಲ್ಲರೂ ಹೋರಾಟ ಮಾಡ್ಲಿ. ನಮ್ಮ ಅಕ್ಕ ಇದಾರಲ್ಲ ಶ್ರೀನಿವಾಸ್ ಅವರು, ಅವ್ರ ಹೋರಾಟ ನೋಡಿದ್ರೆ ಚಿಲ್ಗಟ್ಟಲ್ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಕುತ್ಕೊಂಡು ಹೋರಾಟ ಮಾಡಿದ್ರು. ಅಂತ ಹೋರಾಟಗಾರರಿಗೆ ಈ ಕ್ಷೇತ್ರದಲ್ಲಿ ಅವಶ್ಯಕತೆ ಇದೆ, ಹೋರಾಟ ಮಾಡಿ. ನಮ್ಗೆ ಬೇಕಾಗಿರೋ ನೀರು ಎತ್ತಿನ ಹೊಳೆ ನೀರು ತರಬೇಕು. ಮೇಕೆದಾಟು ಏನು ಹಿಂದಿನ ಮುಖ್ಯಮಂತ್ರಿಗಳಿದ್ದಾರೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೋರಾಟ ಮಾಡಿದ್ರು ಮೇಕೆದಾಟುಗೆ. ಬೆಂಗಳೂರಿಗೆ ತರ್ತಾರಲ್ವಾ ಸರ್? ಎಷ್ಟು ದೂರ ಇದೆ? ಕೂಗಲ್ ಇರೋದು ಬೆಂಗಳೂರು ಸಿಂಗಾಪುರದಲ್ಲಿ ಇಲ್ಲ, 60 ಕಿಲೋಮೀಟರ್ ಅಲ್ಲಿ ಇದೆ. ಬೇಡ, ಮೇಕೆದಾಟು ನೀರ್ ತಂದಲ್ಲಿ ಬೇಡ. ಕೃಷ್ಣ ಮೇಲ್ದಂಡೆ ಯೋಜನೆ ನಮ್ಮ ಬಾರ್ಡರ್ ಬಂದಿದೆ, ನಮ್ಮ ಸರ್ವೆ ಬಂದಿದ್ದಾವೆ. ಆ ನೀರ್ ತನ್ನಿ ಸ್ವಾಮಿ, ಆ ನೀರ್ ತಂದು ನಮ್ಮ ಜಿಲ್ಲೆಗೆ ಅನುಕೂಲ ಮಾಡಿ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಪ್ರಿಯ ವೀಕ್ಷಕರೇ, ನಾವಿವತ್ತು ಒಬ್ಬ ವಿಶಿಷ್ಟವಾದಂತಹ ವ್ಯಕ್ತಿ, ಅಂದ್ರೆ ಸಮಾಜದಲ್ಲಿ ಜಾತ್ಯತೀತ ನಾಯಕ ಅನ್ನುವಂತಹ ಫೇಮ್ ಅನ್ನ ಮಾಡ್ಕೊಂಡಿರುವಂತಹ ಒಬ್ಬ ವಿಶಿಷ್ಟವಾದಂತಹ ನಾಯಕರ ಬಳಿ ಕೂತಿದ್ದೀವಿ. ಅದು ಯಾಕೆ ಅಂತಂದ್ರೆ, ಒಂದು ತಾಲೂಕಿನ ಜ್ವಲಂತ ಸಮಸ್ಯೆ, ಆ ಸಮಸ್ಯೆಯ ಬಗ್ಗೆ ಇವತ್ತಿನವರೆಗೂ ಆ ನಾಯಕರು ಮಾತಾಡಿಲ್ಲ. ಅವ್ರನ್ನ ಒಂದು ಮಾತಾಡಿ ಅವರ ಒಂದು ಅಭಿಪ್ರಾಯ ಏನಿದೆ ಆ ವಿಚಾರದ ಬಗ್ಗೆ. ಯಾವುದು ಅಂತಂದ್ರೆ, ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ನೀರಿನ ಸಮಸ್ಯೆಯ ಕುರಿತಾದ ಹೋರಾಟ. ಇದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಒಂದು ಜ್ವಲಂತವಾದಂತಹ ಒಂದು ಹೋರಾಟ. ಈ ಹೋರಾಟದ ಬಗ್ಗೆ ಇವತ್ತಿನವರೆಗೂ ಮಾತಾಡದಂತ ನಾಯಕರನ್ನ, ಅವ್ರನ್ನ ಮಾತನಾಡಿಸಿ ಅವರ ಕಡೆಯಿಂದ ಅವರ ಅಭಿಪ್ರಾಯ ಏನು ಅನ್ನೋದನ್ನ ತಿಳ್ಕೊಳ್ಬೇಕು ಅನ್ನುವಂಥದ್ದು. ಯಾಕೆ ಅಂತಂದ್ರೆ, ಎಲ್ಲ ವಿಚಾರಗಳ ಬಗ್ಗೆಯೂ ನೇರಾನೇರವಾಗಿ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸುವಂತಹ ವ್ಯಕ್ತಿ ಆಗಿದ್ದರಿಂದ ಶ್ರೀಯುತ ಡಾಕ್ಟರ್ ಎಂ ಭಾಷಾ ಅವರು ಸಮಾಜ ಸೇವಕರು, ರಾಜಕಾರಣಿಗಳು, ಹೋರಾಟಗಾರರು, ವಾಟ್ ನಾಟ್ ಎಲ್ಲವೂ ಅಡಕಿರುವಂತಹ ಒಬ್ಬ ಸಮಾಜದ ಮುತ್ಸದಿ, ಎಲ್ಲ ವರ್ಗಗಳಿಗೂ ಬೇಕಾಗಿರುವಂತಹ ವ್ಯಕ್ತಿ. ಆ ವ್ಯಕ್ತಿ ಡಾಕ್ಟರ್ ನಂದಿ ಎಂ ಭಾಷಾ ಅವರ ಬಳಿ ನಾವು ಇವತ್ತಿದ್ದೀವಿ. ಅವ್ರ ಹತ್ರ ಆ ನೀರಾವರಿ ಹೋರಾಟದ ಬಗ್ಗೆ ತಿಳ್ಕೊಳ್ಳಕ್ ಬಂದಿದ್ದೀವಿ. ಬನ್ನಿ, ಅವರ ಅಭಿಪ್ರಾಯವನ್ನ ಏನು ಅಂತ, ಈ ವಿಚಾರದ ಬಗ್ಗೆ ಇವತ್ತಿನವರೆಗೂ ಮಾತನಾಡದಂತ ವ್ಯಕ್ತಿಯನ್ನ, ಆ ವಿಚಾರದ ಬಗ್ಗೆ ಅವರ ಸ್ಪಷ್ಟ ನಿಲುವೇನು, ಅಭಿಪ್ರಾಯ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಬನ್ನಿ, ಎಲ್ಲ ನಮ್ಮ ವೀಕ್ಷಕರ ಕಡೆಯಿಂದ ಅವರಿಗೆ ಸ್ವಾಗತವನ್ನ ವಹಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮಗೂ ಹಾಗೂ ಆರಾಧ್ಯ ಟಿವಿಯ ಎಲ್ಲ ವೀಕ್ಷಕರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲರಿಗೂ ನಮಸ್ಕಾರ. ಸರ್, ಏನು ಅಂದ್ರೆ, ಚಿಕ್ಕಬಳ್ಳಾಪುರದಲ್ಲಿ ತಾವು ಏನು ಅಂದ್ರೆ ಒಂದು ಡಿಫರೆಂಟ್ ಬ್ರ್ಯಾಂಡ್ ಸರ್. ತಮಗೆ ಆದಂತ ಫ್ಯಾನ್ ಫಾಲೋಯಿಂಗು, ತಮಗೆ ಆದಂತ ಒಂದು ಬೇಸ್ ಏನಂದ್ರೆ, ನಂದಿ ಭಾಷಾ ಅವ್ರು ಏನಾದ್ರು ಮಾತಾಡ್ತಾರೆ ಅಂತಂದ್ರೆ ಮುಳುಗಿನ ನೇರವಾಗಿ ಮಾತನಾಡ್ತಾರೆ. ಯಾವುದೇ ಫಿಲ್ಟರ್ ಇರಲ್ಲ, ಓಪನ್ ಹಾರ್ಟ್ ಆಗಿ ಮಾತಾಡ್ತಾರೆ ಅನ್ನುವಂಥದ್ದು ಸಮಾಜದಲ್ಲಿ ಹರಡಿರುವಂತ ಒಂದು ವಿಚಾರ ಸರ್. ಸೊ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ವಿಚಾರದ ಬಗ್ಗೆನೂ, ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳಿಂದ ಹಿಡಿದು ತಾಲೂಕಿನ ಕಟ್ಟಕಡೆಯ ನಗರದ ವಾರ್ಡಿನ ಸಮಸ್ಯೆವರೆಗೂ ತಾವು ಹೋರಾಟ ಮಾಡ್ತೀರಾ ಅಥವಾ ಅಭಿಪ್ರಾಯನ ವ್ಯಕ್ತಪಡಿಸ್ತೀರಾ, ಎಚ್ಚರಿಸ್ತೀರಾ. ಆದ್ರೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಜ್ವಲಂತವಾಗಿ ನಡೀತಾ ಇರತಕ್ಕಂತಹ ನೀರಾವರಿ ಹೋರಾಟದ ಬಗ್ಗೆ ನಂದಿ ಎಂ ಭಾಷಾ ಅವರು ಇವತ್ತಿನವರೆಗೂ ತಮ್ಮ ಅಭಿಪ್ರಾಯವನ್ನ ತಿಳಿಸಿಲ್ಲ. ಏನಿದ್ರ ಕಾರಣ ಅಂತ ತಿಳ್ಕೊಬಹುದು? ನೋಡಿ, ಒಳ್ಳೆ ಪ್ರಶ್ನೆ ಇದು. ನಾನು ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ನಾವು ಕೂಡ ನಮ್ಮ ಜಿಲ್ಲೆಗೆ ನೀರು, ವಿಶೇಷವಾಗಿ ಏನಂದ್ರೆ ನಮ್ಮ ಜಿಲ್ಲೆಯಲ್ಲಿ ನೀರಿನ ಕೊರತೆ, ನೀರಿನ ಅಭಾವ ಬಹಳ ಇದೆ. ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ. ಈ ಒಂದು ಹೋರಾಟಗಳಲ್ಲಿ ನಮ್ಮ ಮಾನ್ಯ ಆಂಜನೇಯ ರೆಡ್ಡಿ ಅವರು, ನೀರಾವರಿ ಹೋರಾಟಗಾರರು, ಅವರು ಚತುಲ್ಪುರ ಕ್ಲಾಸ್ ಬಳಿ ಹೋರಾಟ ಮಾಡಿದಾಗ ನಾವು ನಮ್ಮೆಲ್ಲ ಜನಾಂಗದವರು ಸೇರಿ ಅವರಿಗೆ ಬೆಂಬಲ ಸೂಚನೆ ಮಾಡಿದ್ವಿ. ಮೊನ್ನೆ ನಮ್ಮ ಹರೀಶ್ ರೆಡ್ಡಿ ಅವರು ಹೋರಾಟ ಮಾಡಿದಾಗ ಕೂಡ ನಾನು ನಮ್ಮ ಬೆಂಬಲ ಕೊಟ್ಟೆ. ನಾನು ಹೇಳೋದೇನಂದ್ರೆ, ನಮಗೆ ನೀರಿನ ಅವಶ್ಯಕತೆ ಇದೆ, ನಮ್ಮ ಜಿಲ್ಲೆಗೆ ನೀರು ಬೇಕು, ನಮ್ಮ ತಾಲೂಕಿಗೆ ನೀರು ಬೇಕು. ನೀರು ಬೇಕು ಅನ್ನೋದೇ ಆದ್ರೆ ನಮಗೆ ವಿಶೇಷವಾಗಿ
ನನ್ನ ಒಂದು ಅಭಿಪ್ರಾಯ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ. ನಾನು ಯಾರ ಪರಾನೂ ಅಲ್ಲ, ಯಾರ ವಿರೋಧನೂ ಅಲ್ಲ. ನಾನು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ಮಾತಾಡ್ತಾ ಇಲ್ಲ. ನಾವು ವಾಸ್ತವಾಂಶ ಮಾತಾಡೋಣ. ವಾಸ್ತವಾಂಶ ಏನು ಅಂದ್ರೆ, ಇವತ್ತು ನಾವು ಹೋರಾಟ ಇಲ್ಲಿ ಮಾಡ್ತಾ ಇರೋದು ನಮ್ಮ ಹೆಚ್ಚಿನ ವ್ಯಾಲ್ಯೂ ನೀವು ಮೂರನೇ ಹಂತದ ಶುದ್ಧೀಕರಣ ಆಗಬೇಕು. ಮೂರನೇ ಹಂತದ ಶುದ್ಧೀಕರಣ ಆಗ್ಬೇಕು. ಹೌದು ಅಲ್ವಾ? ಹೌದು ಸರ್. ಮೂರನೇ ಹಂತದ ಶುದ್ಧೀಕರಣ ಆಗ್ಲೇಬೇಕು ಸರಿ ಅಲ್ವಾ? ಎರಡನೇ ಹಂತ ಶುದ್ಧೀಕರಣ ಆಗಿದೆ. ಆ ನೀರು ತಂದು ನಮ್ಮ ಕೆರೆಗಳಿಗೆ ಬಿಟ್ಟಿದ್ದೀವಿ. ನಮ್ಮ ಕೆರೆಗಳು ತುಂಬಿದೆ. ಹೌದು. ನಮ್ಮ ಕೆರೆಗಳಲ್ಲಿ ನೀರು ತುಂಬಿರೋದ್ರಿಂದ ನಮ್ಮ ಅಂತರ್ಜಾಲ ಉಕ್ಕಿದೆ. ಹೌದು ಸರ್. ಇದನ್ನ ಯಾರೇ ಆಗ್ಲಿ ವಾಸ್ತವಾಂಶ ಮಾತಾಡೋಣ. ನಾನೇನ್ ಹೇಳಿದೆ, ನಾನು ಯಾರ ಪರಾನೂ ಅಲ್ಲ, ಯಾರ ವಿರೋಧನೂ ಅಲ್ಲ, ಯಾರಿಗೆ ಪರವಾಗೂ ಮಾತಾಡ್ತಾ ಇಲ್ಲ. ನೇರವಾಗಿ ಮಾತಾಡ್ತೇನೆ. ಭಾಷಾಣ್ಣವ್ರು ಅದಕ್ಕೆ ಫೇಮಸ್ ಬಿಡಿ. ಅಲ್ಲ, ಅದೆಲ್ಲ ಜನಗಳ ಒಂದು ಆಶೀರ್ವಾದ. ಹೇಳಿದೆ. ನೇರವಾಗಿ ಹೇಳೋದೇ ಆದ್ರೆ, ಇವತ್ತು ಅಂತರ್ಜಾಲ 1200 ಅಡಿ 300 ಅಡಿ ನಾವು ಬೋರ್ವೆಲ್ ಕೊಡ್ಸಿದ್ರು ನೀರು ಸಿಗ್ತಾ ಇರೋ ನೀರು ಇವತ್ತು ನಮ್ಮ ನಗರದಲ್ಲಿ ಬಹಳಷ್ಟು ಪ್ರದೇಶಗಳಲ್ಲಿ ಟ್ಯಾಂಕ್ ಹೊಡೆದ್ರೆ ನೀರು ಬರ್ತಾ ಇದೆ. ಅದರಲ್ಲಿ ಮೊನ್ನೆ ಜಡ್ಜ್ ಸಾಹೇಬರು ಬಂದಾಗ ನಾನು ನೋಡಿದೆ, ನಮ್ಮ ಹೋರಾಟಗಾರರೆಲ್ಲ ಹೋದಾಗ ಅಲ್ಲಿ ಬರ್ತಾ ಇರೋ ನೀರಲ್ಲಿ ಕೆಲವು ಅಂಶಗಳಿವೆ, ಕೆಮಿಕಲೈಸ್ಡ್ ಅಂಶಗಳಿವೆ. ಅದರಿಂದ ಜನಗಳಿಗೆ ಒಂದು ಅನಾರೋಗ್ಯ ಆಗುವಂತ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ? ಈಗ ನಾನು ವಾಸ್ತವಾಂಶ ಫಸ್ಟ್ ಹೇಳ್ತಾ ಇದ್ದೀನಿ. ನಾನು ಯಾರ ಪರ ವಿರೋಧ ವಾಸ್ತವಾಂಶ. ಖಂಡಿತ ಸರ್, ಖಂಡಿತ. ಈಗ ಹೆಬ್ಬಾಳ ನಾಗವಾರ HN ವ್ಯಾಲ್ಯೂ ಅಂದ್ರೆ ಹೆಬ್ಬಾಳ ನಾಗವಾರ. ಹೌದು ಅಲ್ವಾ? ಅಲ್ಲಿ ನೀರೇ ಹರಿತಾ, ಅಲ್ಲಿನ ನೀರೇ ನಮ್ಮ ಕೆರೆಗಳಿಗೆ ಬಂದ, ಅಲ್ಲಿನ ತ್ಯಾಜ್ಯ ನೀರು ಅಲ್ವಾ? ಬ್ರದರ್, ನೀವೊಬ್ಬ ಮೀಡಿಯಾ ಪರ್ಸನ್ ಆಗಿ, ಒಬ್ಬ ಎಲ್ಲರಿಗೂ ನೋಡುವಂತ ಒಬ್ಬ ವ್ಯಕ್ತಿಯಾಗಿ ನೀವ್ ಹೇಳಿ, ಹೆಬ್ಬಾಳ ನಾಗವಾರ ಎಲ್ಲಿದೆ ಸರ್? ನಮ್ಮಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿ ಇದೆ. ಕರೆಕ್ಟ್, 60 ಕಿಲೋಮೀಟರ್ ದೂರದಲ್ಲಿದೆ. ಅದು ಹೆಬ್ಬಾಳ ನಾಗವಾರ ಬೆಂಗಳೂರಿನ ಮುಖ್ಯ ಪ್ಲೇಸ್ ಅಲ್ಲಿ ಇರುವಂತ ಜಾಗ. ಹೌದು. ಹೆಬ್ಬಾಳ ನಾಗವಾರದಲ್ಲಿ ನೀರಿದೆಯಲ್ಲ, ಹೌದು, ಅದು ಶುದ್ಧೀಕರಣ ಆಗಿದೆಯಾ? ಅಂದ್ರೆ ನೀವು ಯಾವ್ದು ಹೇಳ್ತಾ ಇದ್ರೆ ಹೆಬ್ಬಾಳದ ಕೆರೆ ಅಂತ. ಹೆಬ್ಬಾಳ ನಾಗವಾರಕ್ಕೆ ಬಂದು ಅಲ್ಲಿಂದ ಬರ್ತಾ ಇದೆ, ಅದು ಶುದ್ಧೀಕರಣ ಆಗ್ತಾ ಇದೆಯಾ? ಇಲ್ಲ ಸರ್. ಅಲ್ಲಿನ ನೀರಿಗೆ ಯಾವುದೇ ಶುದ್ಧೀಕರಣದ ಸಂಸ್ಕಾರ ಮಾಡುವಂತ ಇದನ್ನ ಅಳವಡಿಸಿಲ್ಲ ಅಲ್ಲಿ. ಹೌದು ಅಲ್ವಾ? ಆ ಗಲೀಜ್ ನೀರು, ತ್ಯಾಜ್ಯ ನೀರು ತಾನೆ ಅಲ್ಲಿಂದ ಬರುವಾಗ, ಹೆಬ್ಬಾಳದಿಂದ ಬರುವಾಗ ತುಂಬಾ ಸ್ಮೆಲ್ ಬರುತ್ತೆ. ಅಲ್ಲಿ ಆ ಗಲೀಜ್ ನೀರೇ ಹರಿತಾ ಇದೆ. ಆ ಕೆರೆಯಲ್ಲಿ ಕೂಡ ಹೆಬ್ಬಾಳ ಒಂದು ಜನನಿಬಿಡ ಪ್ರದೇಶ ತಾನೆ. ಖಂಡಿತ ಸರ್. ಅದಲ್ಲ ಜನ ಇರುವಂತ ಹಾಸ್ಪಿಟ್ಲ್ಗಳಿದೆ, ಖಂಡಿತ. ಮಾನ್ಯ ಟೆಕ್ ಪಾರ್ಕ್ ಇದೆ, ಹಲವಾರು ಸಂಘ ಸಂಸ್ಥೆಗಳಲ್ಲಿ. ಹೌದು ಹೌದು. ಈಗ ನಾವು ಆ ನೀರು 2 ಬಾರಿ ಶುದ್ಧೀಕರಿಸಿ ತಂದು ನಮ್ಮ ಕೆರೆಗಳು ತುಂಬಿದ ಮೇಲೆ ಹೌದು ನಮ್ಮ ಜನಗಳಿಗೆ ಅನಾರೋಗ್ಯ ಆಗುತ್ತೆ ಅಂದ್ರೆ, ಅಲ್ಲಿ ಏನು ಇಲ್ದಿರ ಅಲ್ಲಿ ನಿಂತಿದೆಯಲ್ಲ, ಅವ್ರಿಗೂ ಅನಾರೋಗ್ಯ ಆಗ್ಬೇಕು ತಾನೆ. ಅಂದ್ರೆ ನಮ್ಮ ಒಂದು ಉತ್ತರ ಈಗ ನನ್ನ ಒಂದು ಯೋಚನೆಯ ದಿಕ್ಕನ್ನೇ ಬದಲಿಸ್ತಿದೆ. ಹೆಂಗೆ ಈಗ ಹೆಬ್ಬಾಳದ ಕೆರೆಯ ನೀರು ಅಲ್ಲಿ ಯಾವುದೇ ಸಂಸ್ಕಾರ, ನಮಗೆ 2 ರೀತಿಯಲ್ಲಿ 2 ಹಂತದಲ್ಲಿ ಸಂಸ್ಕಾರ ಆಗಿ ಬರ್ತಾ ಇದೆ. ಈ ನೀರಿನಲ್ಲೇ ನಮಗೆ ಕಿಡ್ನಿ ವೈಫಲ್ಯಗಳು ಅಥವಾ ಈ ರೀತಿಯ ಕಾಯಿಲೆಗಳು ಹೆಚ್ಚಾಗಿದೆ ಅಂತ ಸಂಶೋಧನೆಗಳು ಹೇಳಿದ್ರೆ, ಅಲ್ಲಿ ಯಾವುದೇ ಸಂಸ್ಕಾರ ಆಗ್ತಾ ಇಲ್ಲ. ಆದ್ರೂ ಅಲ್ಲಿ ನೀರಿದೆ, ಅಲ್ಲಿ ನೀರೇ ಎಲ್ಲಾ ಕಡೆ ಜನನಿಬಿಡ ಪ್ರದೇಶ. ನಿಜ ನಿಜ. ನಾನೇನ್ ಹೇಳ್ತಾ ಇದ್ದೀನಿ, ವಾಸ್ತವಾಂಶ ಮಾತಾಡ. ಇವಾಗ ಅಲ್ಲಿ ಶುದ್ಧೀಕರಣ ಆಗ್ತಾ ಇಲ್ಲ, ಬೇಡ. ಈಗ ಹೆಬ್ಬಾಳ ನಾಗವಾರಕ್ಕೂ ಹೋಗೋದ್ ಬೇಡ. ನಮ್ಮ ಚಿಕ್ಕಬಳ್ಳಾಪುರ ಲೋಕಲ್ ನೀರು, ಹೌದು ಅಲ್ವಾ? ಅಂದ್ರೆ ನಮ್ಮ ತ್ಯಾಜ್ಯ ನೀರು ಎಲ್ಲಿ ಹೋಗ್ತಾ ಇದೆ? ಅಪ್ಪೈನ್ ಕೆರೆ ಅಂತ ಒಂದು ಅಪ್ಪೈನ್ ಕೆರೆ ಇದೆ. ಅಪ್ಪೈನ್ ಕೆರೆ ಎಲ್ಲಿದೆ? ಚಿಕ್ಕಬಳ್ಳಾಪುರ ಪಕ್ಕದಲ್ಲೇ ಇದೆ. ಪಕ್ಕದಲ್ಲಿ HS ಗಾರ್ಡನ್, ಹೌದು, ನಕ್ಕಲಕುಂಟೆ, ಹೌದು ಹೌದು, ಅದೆಲ್ಲ ಇರೋ ಜನನಿಬಿಡ ಪ್ರದೇಶ. ಈಗ ಅಲ್ಲಿ ಸುತ್ತಮುತ್ತಲ ಬೋರಲ್ಲಿ ನೀರು ಹೋಗ್ತಾ ಇಲ್ವಾ? ಖಂಡಿತ ಹಿಂಗುತ್ತೆ. ಖಂಡಿತ ನಮ್ ತ್ಯಾಜ್ಯದ ನೀರು ಅಲ್ಲಿ ಹೋದಾಗ, ಅಂದ್ರೆ ಇವ್ರು ಹೇಳೋದೇನು ಅಂತಂದ್ರೆ, ಹೋರಾಟಗಾರರು ಅಲ್ಲಿನ ಕೆಮಿಕಲೈಸ್ಡ್ ವಾಟರ್ ಹರಿಯುತ್ತೆ, ಕಂಪನಿಗಳ ವಾಟರ್ ಹರಿಯುತ್ತೆ ಅನ್ನೋದು, ಕೆರೆಗಳಿಗೆ ಹರಿತಾ ಇದೆ ಅನ್ನುವಂಥದ್ದು. ನಮ್ಮೂರಿಂದ ಕೆಮಿಕಲ್ ವಾಟರ್ ಹರಿಯಲ್ವಲ್ಲ ಸರ್? ಈಗ ಒಳ್ಳೆ ಪ್ರಶ್ನೆ. ಕೆಮಿಕಲ್ ವಾಟರ್ ಹರಿಯಲ್ಲ. ಹೆಬ್ಬಾಳ ನಾಗವಾರ ಕೆರೆಗೆ ಕೆಮಿಕಲ್, ಅಲ್ಲಿಂದ ಕೆಮಿಕಲ್ ವಾಟರ್ ಬರುತ್ತೆ, ಹೋಗ್ಕೊಳ್ಳೋಣ. 2 ಬಾರಿ ಶುದ್ಧೀಕರಣ ಮಾಡಿದ್ದಾರೆ. ಮೊನ್ನೆ ಹಂತದ ಮಾಡ್ಲೇಬೇಕು. ನಾನು ಒತ್ತಾಯ ಮಾಡ್ತೇನೆ, ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಈ ಕ್ಷೇತ್ರದ ಶಾಸಕರಿಗೆ ಒತ್ತಾಯ ಮಾಡ್ತೇನೆ, ಈ ಕ್ಷೇತ್ರದಲ್ಲಿ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಇವಾಗ ಸದ್ಯಕ್ಕೆ ಮಂತ್ರಿಗಳಿಲ್ಲ, ಮಂತ್ರಿಗಳು ಇದು ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ನಾನು ವಿನಂತಿ ಮಾಡ್ಕೊಂತೇನೆ, 3ನೇ ಹಂತದ ಶುದ್ಧೀಕರಣ ಆಗ್ಬೇಕು. ಬೇಡ, ಇದು ನಾನು ಮುಖ್ಯವಾಗಿ ನಂದು ಒಂದೇ ಒಂದು ಪಾಯಿಂಟ್ ಏನಂದ್ರೆ, ಇಷ್ಟೆಲ್ಲ ನಾವು ಬಾಧೆ ಬೀಳೋಬಹುದು. ನಮ್ಮ ಹೋರಾಟ ಏನು? ನೀರು, ನಮ್ಮ ಜಿಲ್ಲೆಗೆ ನೀರು ಬೇಕು. ಯಾವ ನೀರು?
ನಮ್ಗೆ ಕೊಳಚೆ ನೀರು ಬೇಕಿಲ್ಲ ಸ್ವಾಮಿ. ನಮಗ್ ಬೇಕಾಗಿರೋದು ಒಳ್ಳೆ ನೀರು, ನಮ್ಮ ರೈತರಿಗೆ ಬೆಳೆಗ್ ಬೇಕಾಗಿರೋ ನೀರು, ನಮ್ಮ ಮಕ್ಕಳು ಕುಡಿಯಕ್ ನೀರು, ನಮ್ಮ ಫ್ಯಾಕ್ಟ್ರಿಗಳಿಗೆ ನೀರು, ಮನೆಗಳಿಗೆ ನೀರು ಅಲ್ವಾ. ಹೌದು ಸರ್. ನಾವು ಹೆಚ್ಚಿನ ವ್ಯಾಲ್ಯೂ ನೀರು ಮನೆಗಳಿಗೆ ಬಳಸಕ್ಕಾಗತ್ತಾ? ಆಗಲ್ಲ. ಏನಕ್ಕೂ ಹತ್ತನೇ ಅಂತ ಶುದ್ಧೀಕರಣ ಮಾಡಿದ್ರೆ ಏನಕ್ಕೂ ಬಳಸಕ್ಕಾಗಲ್ಲ ಅಲ್ವಾ. ನಮ್ಗೆ ಬೇಕಾಗಿರೋ ನೀರು ಎತ್ತಿನ ಹೊಳೆ ನೀರು ತರಬೇಕು. ಮೇಕೆದಾಟು ಏನು ಹಿಂದಿನ ಮುಖ್ಯಮಂತ್ರಿಗಳಿದ್ದಾರೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೋರಾಟ ಮಾಡಿದ್ರು ಮೇಕೆದಾಟುಗೆ. ಬೆಂಗಳೂರಿಗೆ ತರ್ತಾರಲ್ವಾ ಸರ್ ಅದನ್ನ? ಎಷ್ಟು ದೂರ ಇದೆ? ಕೂಗಲ್ ಇರೋದು ಬೆಂಗಳೂರು ಸಿಂಗಾಪುರದಲ್ಲಿ ಇಲ್ಲ, 60 ಕಿಲೋಮೀಟರ್ ಅಲ್ಲಿ ಇದೆ. ಬೇಡ ಮೇಕೆದಾಟು ನೀರು ತಂದಲ್ಲಿ ಬೇಡ. ಕೃಷ್ಣ ಮೇಲ್ದಂಡೆ ಯೋಜನೆ ನಮ್ಮ ಬಾರ್ಡರ್ ಬಂದಿದೆ, ನಮ್ಮ ಸರ್ವೆ ಬಾರ್ಡರ್ ಬಂದಿದ್ದಾವೆ. ಆ ನೀರ್ ತನ್ನಿ ಸ್ವಾಮಿ, ಆ ನೀರ್ ತಂದು ನಮ್ಮ ಜಿಲ್ಲೆಗೆ ಅನುಕೂಲ ಮಾಡಿ. ಆ ನೀರಿಂದ ನಮ್ಮ ಅಂತರ್ಜಾಲ ಹೋಗ್ತದೆ. ಅವಾಗ ಈ ನೀರೆಲ್ಲ ಬಂದ್ ಮಾಡಿ ಆ ನೀರೆಲ್ಲ ನಮ್ಮ ಕೆರೆಗಳಿಗೆ ಬಿಟ್ರೆ ಜನ ಕುಡಿಯೋಕ್ಕೂ ಅನುಕೂಲ ಇರ್ತದೆ, ಯಾರಿಗೇನು ತೊಂದರೆನೂ ಆಗಲ್ಲ. ನಮ್ಮ ಜನರಿಗೆ ಕುಡಿಯೋಕ್ಕೂ ನೀರು, ಮನೆಗಳಿಗೂ ನೀರು, ಎಲ್ಲದಕ್ಕೂ ಅನುಕೂಲ ಆಗ್ತದಲ್ಲ. ನಮ್ಮ ಹೋರಾಟ, ನಾವು ಹೆಚ್ಚಿನ ವ್ಯಾಲ್ಯೂ 3ನೇ ಹಂತದ ಶುದ್ಧೀಕರಣ ಹೋರಾಟ ಮಾಡ್ತಾ ಇದ್ದೀರಾ. ನಾನು ಹೋರಾಟದಲ್ಲಿ ಇರ್ತೇನೆ, ಮಾಡಲೇಬೇಕು. ನಾನು ಯಾವುದೇ ರೀತಿ ಕಾಂಪ್ರಮೈಸ್ ಆಗಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ನಮ್ಗೆ ಜನದ ಆರೋಗ್ಯ ಮುಖ್ಯ ಅಲ್ವಾ. ಹೌದು, ಜನ ಫೈನಲಿ ನಮಗ್ ಬೇಕಾಗಿರುವಂತದ್ದು ನಾವಿಲ್ಲಿ ಆರಾಮಾಗಿ ಜೀವನ ಮಾಡ್ಬೇಕು. ಹೌದು ಅಲ್ವಾ. ಈ ಒಂದು ನಮ್ಗೆ ನೀರು ಏನಂದ್ರೆ ಮುಖ್ಯವಾಗಿ ಇಲ್ಲ ಎತ್ತಿನ ಹೊಳೆ ನೀರು ಕೊಡಿ, ಇಲ್ಲ ಮೇಕೆದಾಟು ನೀರು ತಂದು ಬೆಂಗಳೂರಿಗೆ ತರಬೇಕಂತ ಚಿಕ್ಕಬಳ್ಳಾಪುರಕ್ಕೆ ಕೊಡಿ, ಇಲ್ಲ ಕೃಷ್ಣ ಮೇಲ್ದಂಡೆ ಯೋಜನೆ ನಮ್ಮ ಬಾರ್ಡರ್ಗೆ ಬಂದಿದೆ ಆ ನೀರು ತಂದು ಚಿಕ್ಕಬಳ್ಳಾಪುರಕ್ಕೆ ನಮ್ಮ ಜಿಲ್ಲೆಗೆ ಕೊಡಿ. ಸುಮ್ನೆ ಈ ನೀರ್ನ ಹರಿಸೋದು ಬೇಡ, ಈ ಕಾಂಟ್ರವರ್ಸಿನೂ ಬೇಡ ಅಲ್ವಾ. ಬಟ್ ಇಲ್ಲಿನ ನಾಯಕರ ಬಗ್ಗೆ ಏನ್ ಹೇಳ್ತೀರಾ ಸರ್? ಈ ಒಂದು ಮೂಲ ನಿಮ್ಗೆ, ನೀವು ತುಂಬಾ ಹಳಬರಾಗಿರೋದ್ರಿಂದ ಚಿಕ್ಕಬಳ್ಳಾಪುರದಲ್ಲಿ ಈ HN ವ್ಯಾಲಿ ಅನ್ನುವಂತ ಯೋಜನೆಯ ಕುರಿತಂತೆ ನಾಯಕರ ಒಂದು ನಡೆ ನುಡಿಗಳು ನೋಡಿ. ನಾನು ಒಂದು ಮಾತು ಹೇಳ್ತೀನಿ, ಹೋರಾಟ ಮಾಡ್ತಾ ಇದ್ದಾರೆ, ಹೋರಾಟ ಮಾಡಲೇಬೇಕು. ಯಾಕೆ ಅಂದ್ರೆ ಹೋರಾಟ ಮಾಡ್ತಿದ್ರೆ ಸರ್ಕಾರ ಎಚ್ಚೆತ್ಕೊಳ್ಳಲ್ಲ. ಹೌದು, ನಮ್ಮ ಶಾಸಕರು ಎಚ್ಚೆತ್ಕೊಳ್ಳಲ್ಲ, ಸಚಿವರು ಎಚ್ಚೆತ್ಕೊಳ್ಳಲ್ಲ. ಹೋರಾಟಗಾರರು ಹೋರಾಟ ಮಾಡ್ದೇ ಬಿಸಿ ಮುಟ್ಟೋದು. ಹೋರಾಟ ಮಾಡಲಿ, ಹೋರಾಟಕ್ಕೆ ಬೆಂಬಲ ಇದೆ. 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕು. ನಾನು ಹೇಳ್ದಲ್ಲ, ಆಗ್ಲೂ ಹೇಳ್ದೆ, ಈಗಲೂ ಹೇಳ್ತೀನಿ. ಆದ್ರೆ ಹೋರಾಟ ನಿಲ್ಲಬಾರದು. ಏನ್ ಹೇಳಿ, ನಿರಂತರತೆ ಇರ್ಬೇಕು. ಹೋರಾಟದಲ್ಲಿ ನಮ್ಗೆ ಜಯ ಸಿಗೋವರೆಗೂ ಹೋರಾಟ ಮಾಡಬೇಕು, ಡ್ರಾಪ್ ಆಗ್ಬಾರ್ದು. ಏನೇ ಒಂದು ನಾವು ಏನಕ್ಕಾರು ಒಂದು ಮಾಡಿದಾಗ ನಮ್ಮ ಒಂದು ಗುರಿ ಮುಟ್ಟೋ ತನಕ ನಮ್ಮ ಹೋರಾಟ ಇರ್ಬೇಕು ಅಲ್ವಾ. ಖಂಡಿತ ಸರ್, ಖಂಡಿತ. ಮತ್ತೆ ನಾನು ನಮ್ಮ ಹೋರಾಟಗಾರರಲ್ಲೂ ಅಷ್ಟೇ ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ಹೋರಾಟ ಮಾಡಿ. ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಬೇಕಾಗಿರೋದು ಕುಡಿಯುವ ನೀರು. ನೀವು ಎತ್ತಿನ ಹೊಳೆ ಯೋಜನೆ ತನ್ನಿ, ಕೃಷ್ಣ ಮೇಲ್ದಂಡೆ ಯೋಜನೆ ತನ್ನಿ, ಇಲ್ಲ ಮೇಕೆದಾಟು ನೀರು ತನ್ನಿ. ನಾವು ಈ HN ವ್ಯಾಲ್ಯೂ ನೀರ್ನ ನಾವು ಏನಕ್ಕೂ ಬಳಸಕ್ ಆಗಲ್ಲ. ಇದರಿಂದ ತಾವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಅನಾರೋಗ್ಯಗಳು ಆಗಬಹುದು. 3ನೇ ಹಂತ ಶುದ್ಧೀಕರಣ ಮಾಡ್ತಾರೆ. ಆದ್ರೆ ವಾಸ್ತವಾಂಶ ಇಷ್ಟೇ, ಯಾವ್ದೋ ಒಂದು ನೀರು ಬಂದಿರೋದ್ರಿಂದ ಕನಿಷ್ಠ ನಮ್ಮ ರೈತರ ಬೆಳೆಗಳಿಗಾರು ಅನುಕೂಲ ಆಗ್ತಾ ಇದೆ ಅಲ್ವಾ. ಅಂತರ್ಜಾಲ ಉಕ್ಕಿರೋದ್ರಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ತಾ ಇದೆ. ಇದನ್ನ ತಂದಂತ ಸಂಸದರ ಬಗ್ಗೆ ಏನಾದ್ರು ಹೇಳೋದಾದ್ರೆ ಸರ್? ನೋಡಿ, ನೀವು ನನಗೆ ಹೆಂಗ್ ಹೇಳ್ತಾ ಇದ್ದೀರಾ ಅಂದ್ರೆ, ನೋಡ್ರಿ ವಾಸ್ತವಾಂಶ ಏನ್ ಗೊತ್ತಾ ಸರ್, ಈ ಒಂದು ಯೋಜನೆ ಅನುಷ್ಠಾನಕ್ಕೆ ತಂದಿದ್ದು ಮಾನ್ಯ ಸಂಸದರು. ಹೌದು ಸರ್, ಸಂಸದರು ಅಲ್ವಾ. ಹೌದು ಸರ್. ಅಂದಿನ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ನಮ್ಮ ಸಂಸದರು ಈ ಕ್ಷೇತ್ರದ ಶಾಸಕರಾಗಿದ್ರು. ಹೋರಾಟ ಮಾಡಿ ಈ ನೀರನ್ನು ತಂದು ಕೆರೆಗಳನ್ನ ತುಂಬಿಸಿದ್ರು, ಒಳ್ಳೆ ಕೆಲಸ ಮಾಡಿದ್ರು. ಅಂತರ್ಜಾಲ ಹೊಕ್ಕಿದೆ. ಆಗ್ಲೂ ಕೂಡ ಇದೇ ರೀತಿ ಕೇಳಿ ಬಂತು. ಆಗ ನಾನೇ ನಮ್ಮ ನಂದಿಯಲ್ಲಿ ಒಂದು ಫಂಕ್ಷನ್ ಅಲ್ಲಿ ನಮ್ಮ ಸಂಸದರು, ಆಗ ಏನು ನಮ್ಮ ಕ್ಷೇತ್ರದ ಶಾಸಕರಾಗಿದ್ರು, ಅದ್ರ ಮುಂದೆನೇ ಒಂದು ಹೇಳಿಕೆನೂ ಕೊಟ್ಟಿದ್ದೆ. ನಾನು ದಯವಿಟ್ಟು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಎಲ್ಲರೂ ಹೋರಾಟ ಮಾಡಿ. ಸಂಸದರು ಬೇಕು, ಈ ಕ್ಷೇತ್ರದ ಶಾಸಕರು ಬೇಕು, ಸಚಿವರು ಬೇಕು, ಹೋರಾಟಗಾರರು ಬೇಕು. ಇವಾಗ ಆಂಜನೇಯ ರೆಡ್ಡಿ ಅವರು ಹೋರಾಟ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅಲ್ವಾ. ನಮ್ಮ ಮಾನ್ಯ ಸಂದೀಪ್ ರೆಡ್ಡಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈಗ ನಮ್ಮ ಹರೀಶ್ ರೆಡ್ಡಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅಲ್ವಾ. ಎಲ್ಲರೂ ಹೋರಾಟ ಮಾಡ್ಲಿ. ನಮ್ಮ ಅಕ್ಕ ಇದಾರಲ್ಲ ಶ್ರೀನಿವಾಸ್ ಅವರು, ಅವ್ರ ಹೋರಾಟ ನೋಡಿದ್ರೆ ಶಿಡ್ಲಘಟ್ಟ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಕುತ್ಕೊಂಡು ಹೋರಾಟ ಮಾಡಿದ್ರು. ಅಂತ ಹೋರಾಟಗಾರರಿಗೆ ಈ ಕ್ಷೇತ್ರದಲ್ಲಿ ಅವಶ್ಯಕತೆ ಇದೆ, ಹೋರಾಟ ಮಾಡ್ಲಿ. ಆದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಕ್ಷೇತ್ರಕ್ಕೆ, ಈ ಜಿಲ್ಲೆಗೆ
ವಿಶೇಷವಾಗಿ ಒಳ್ಳೆಯ ನೀರು ತರುವಂತ ಪ್ರಯತ್ನ ಮಾಡೋಣ. ಫೈನಲ್ ಆಗಿ ಸರ್, ಇಲ್ಲಿನ ಶಾಸಕರು ಯಾವತ್ತೂ ನಾನು 3ನೇ ಹಂತದ ಪರ ಇಲ್ಲ ಅಂತ ಹೇಳ್ತಿಲ್ಲ. ನಾನು ಖಂಡಿತವಾಗ್ಲೂ 3ನೇ ಹಂತದ ಶುದ್ಧೀಕರಣದ ಪರ ಇದ್ದೀನಿ. ಅದು ಅವಕಾಶ ಸಿಕ್ಕ ಖಂಡಿತವಾಗ್ಲೂ ಮಾಡಕ್ ನಾವು ಪ್ರಯತ್ನ ಮಾಡ್ತೀವಿ ಅಂತಾನೆ ಹೇಳ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ನೋಡಿ, ನಾನು ನಿನ್ನೆ ಶಾಸಕರ ಬೈಟ್ ಒಂದು ನೋಡಿದೆ. ಅವ್ರು ಹೇಳ್ತಾ ಇದ್ರು, ಯಾವ ಹೆಣ್ಲಿಗೆ ಹೋಗೋಡು వచ్చినాడు ಅಂತ ಹೇಳ್ಬಿಟ್ಟು ಹೇಳಿದ್ರು. ಹೌದು, ನಾನು ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ಕೊಂತೇನೆ, ತಾವು ಅಧಿಕಾರದಲ್ಲಿದ್ದೀರಾ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಆ ಸರ್ಕಾರದಲ್ಲಿ ನೀವು ಈ ಕ್ಷೇತ್ರದ ಶಾಸಕರಾಗಿದ್ದೀರಾ. ಈಗ ಏನಾಗುತ್ತೆ ಅಂದರೆ, ಒಬ್ಬ ನಾಯಕನಾದ ಮೇಲೆ ನಾವು ಎಲ್ಲವನ್ನು ಭರಿಸ್ಬೇಕು ಅಲ್ವಾ? ಖಂಡಿತ ಸರ್. ಮನೆಗೆ ದೊಡ್ಡ ಮಗ ಅಂದಮೇಲೆ ಕಷ್ಟನೋ ಸುಖನೋ ಮನೆಯಲ್ಲಿ ಎಲ್ಲರ ಕಷ್ಟ ನೋಡ್ಬೇಕು. ಆ ರೀತಿ ಕ್ಷೇತ್ರಕ್ಕೆ ಒಬ್ಬ ನಾಯಕ ಅಂದಮೇಲೆ ಎಲ್ಲ ಹೋರಾಟಗಳಿಗೆ ತಲೆ ಕೊಡ್ಬೇಕು, ಎಲ್ಲರಿಗೂ ಒಗ್ಗೂಡಿಸ್ಕೊಳ್ಳಿ. ನಾವು ಕೂಡ ನಿಮ್ಮೊಂದಿಗಿದ್ದೇವೆ, ಹೋರಾಟ ಮಾಡೋಣ, ಸರ್ಕಾರಕ್ಕೆ ಮನವಿ ಮಾಡಿ 3ನೇ ಹಂತದ ಶುದ್ಧೀಕರಣ ಮಾಡಿಸಿ. ನಾನು ಹೇಳ್ದಲ್ಲ, ನಾನು ವಾಸ್ತವಾಂಶ ಹೇಳ್ದೆ ನಿಮ್ಗೆ. ಹೌದು, ಹೆಬ್ಬಾಲ ನಾಗವಾರ ಯಾಕೆ ವಾಸ್ತವಾಂಶ ಹೇಳ್ದೆ ಅಂದ್ರೆ, ನಾವು ಈಗ ನಮ್ಗೆ ಯಾವಾಗ ಈ ನೀರು ಬಂದಿಲ್ವೋ ಆಗ ಆ ನೀರು ಬಂದಿರೋದ್ರಿಂದ ಕನಿಷ್ಠ ನಮ್ಗೆ ಅಂತರ್ಜಾಲ ಉಕ್ಕಿರೋದ್ರಿಂದ ಹೌದು ಹೌದು ನಮ್ಮ ಕ್ಷೇತ್ರದ ರೈತರಿಗಾದ್ರೂ ಅನುಕೂಲ ಆಗ್ತಾ ಇದೆ. ಅದನ್ನ ಯಾವುದೇ ಕಾರಣಕ್ಕೂ ತೆಗೆದಾಕಕ್ಕಾಗಲ್ಲ ಸರ್, ಅದು ಖಂಡಿತವಾಗ್ಲಿ. ಯಾಕಂದ್ರೆ ಇಲ್ಲಿ ನಾವು ಸರ್ವೆ ಮಾಡಿದ ಗ್ರೌಂಡ್ ಲೆವೆಲ್ ಅಲ್ಲಿ ಸರ್ವೆ ಮಾಡಿದ್ರ ಪ್ರಕಾರ ಮುಷ್ಟೂರು ಇರ್ಬೋದು, ರಂಗಸ್ಥಳ ಇರ್ಬೋದು, ಈ ಯಾವ್ಯಾವ ಕೆರೆಗೆ ನೀರು ಹರಿದಿದೆ ಎಲ್ಲದರ ಸುತ್ತಮುತ್ತಲಿನ ಅಂತರ್ಜಲ ಮಟ್ಟ ವೃದ್ಧಿಯಾಗಿದೆ. ಎಲ್ಲಾ ತಾಲೂಕುಗಳಲ್ಲಿ ನೀರು ಬಂದಿದೆ. ನಾನೇ 4 ಬೋರ್ ಹಾಕಿಸ್ದೆ. 4 ಬೋರಲ್ಲಿ 2 ಬೋರಲ್ಲಿ ಅವಾಗ ನೀರು ಸಿಕ್ಕಿಲ್ಲ. ಈಗ ಹಾಕಿರೋ ಬೋರ್ಗಳಲ್ಲಿ ನೀರು ಬರ್ತಾ ಇದೆ. ಮೊನ್ನೆ 240 ಅಡಿಗೆ ನೀರು ಬಂದಿದೆ. ಈಗ ನನ್ನ ಮನೆ ಫೇಫ್ಸ್ ನಮ್ಮ ಮನೆ ಬಳಿ ಆಗಿದೆ. ನಾನು 500 ಅಡಿಗೆ ಒಳ್ಳೆ ನೀರು ಬರ್ತಾ ಇದೆ. 5 ಹೊಡಿಯುತ್ತೆ ನೀರು. ಅಂತರ್ಜಾಲ ಉಕ್ಕಿಗಿದೆ. ಈಗ ಮಾಡ್ಸೋಣ. ಕೆಮಿಕಲ್ ಇರೋದು, ಕೆಮಿಕಲ್ ಅಂಶ ಪತ್ತೆ ಆಗಿದೆ. ಮಾಡಬೇಕು ಅಂದ್ರೆ ಮಾಡೋಣ, ಮಾಡಲೇಬೇಕು ಅಲ್ವಾ? ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಒಳ್ಳೆ ನೀರು ತರೋವರೆಗೂ ಇದನ್ನ ಶುದ್ಧೀಕರಿಸಿ ಬಿಡಿ ಅಲ್ವಾ? ತಟಸ್ಥ ಅನ್ನುವಂಥದ್ದು. ಮುಖ್ಯವಾಗಿ ಒಳ್ಳೆ ನೀರು ತನ್ನಿ. ಖಂಡಿತ ನಮ್ಗೆ ಬೇಕಾಗಿರೋದು ಒಳ್ಳೆ ನೀರು. ಎತ್ತಿನ ಒಳ್ಳೆ ನೀರು ಕೊಡಿ, ಕೃಷ್ಣಾ ನದಿ ನೀರು ಕೊಡಿ. ಇಲ್ಲ ಮೇಕೆದಾಟು ಹೋರಾಟ ಮೇಕೆದಾಟು ನೀರೇ ತಂದು ಕೊಡಿ ಅಲ್ವಾ? ಇಲ್ಲ ಕಾವೇರಿ ನೀರು ಬೆಂಗಳೂರಿಗೆ ಬಂದಿದೆ, ಖಂಡಿತ ಖಂಡಿತ ಬಂದಿದೆಯಲ್ಲ, ಅದು ನಾನು ಪೈಪ್ ಲೈನ್ ಹಾಕಿ ಸಮಯ. ಹೌದು, ನಾವು ಅದೇ ಕುಡಿತೀವಿ. ಈಗ ಮೋರಿ ನೀರು ಬಿಡ್ತಾ ಇರೋ ಪೈಪಲ್ಲೇ ಅದನ್ನ ಕಳಿಸ್ಬಿಡಿ. ಪಕ್ಕದ ಬೇಡ, ಪಕ್ಕದಲ್ಲಿ ಪೈಪ್ ಹಾಕ್ಬಿಟ್ಟು ಅದೇ ಕಾವೇರಿ ನೀರೇ ಕುಡಿ ಸಮಯ. ನಾವು ಕಾವೇರಿ ನೀರು ನಮ್ಮ ತಾಯಿ ಅಲ್ವಾ ಕಾವೇರಿ? ಖಂಡಿತ ಸರ್, ರಾಜ್ಯಕ್ಕೆಲ್ಲ ತಾಯಿ ಅಲ್ವಾ? ಹೌದು. ನಮಗೂ ಕುಡಿ ಸಮಯ, ನಮ್ ಜಿಲ್ಲೆ ಸ್ವಲ್ಪ ಅನುಕೂಲ ಆಗ್ಲಿ ಅಲ್ವಾ? ನಾವು ವಾಸ್ತವಾಂಶ ಮಾತಾಡ್ಬೇಕು ಬ್ರದರ್. ಈಗ ಏನಾಗುತ್ತೆ ಅಂದ್ರೆ, ಯಾವ್ದೋ ಇದಕ್ಕೆ ತಗೊಂಡೋಗ್ಬಿಟ್ಟು ಪಿರುಸಾಬಿಗೂ ಪಿತೃಪಕ್ಷಕ್ಕೆ ಏನ್ ಸಂಬಂಧ ಅನ್ನಂಗೆ ಮಾತಾಡ್ಬೋದು ಅಲ್ವಾ? ಪಿರುಸಾಬಿಗೂ ಸಂಬಂಧ ಇದೆ, ಪಿತೃಪಕ್ಷಕ್ಕೂ ಸಂಬಂಧ ಇದೆ. ಆದ್ರೆ ವಾಸ್ತವಾಂಶ ಮಾತ್ರ ಮಾತಾಡೋಣ. ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡಿ. ನಾನು ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಅಲ್ಲ. ನಾನು ವಾಸ್ತವಾಂಶ ನಮ್ಮ ಕ್ಷೇತ್ರದ ಜನಕ್ಕೆ ತಿಳಿಬೇಕು, ನಮ್ಮ ಕ್ಷೇತ್ರದ ಜನ ಚೆನ್ನಾಗಿರ್ಬೇಕು ಅನ್ನೋದನ್ನ ಒಂದೇ ಆಸೆ. ಕ್ಷೇತ್ರದಲ್ಲಿ ಎಲ್ಲರೂ ಆರೋಗ್ಯವಾಗಿರ್ಲಿ, ಎಲ್ಲರೂ ಒಂದೇ ದೇವ್ರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ ಅಷ್ಟೇ. ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊ. ಎಲ್ಲರಿಗೂ ನಮಸ್ಕಾರ. ಇದು ವೀಕ್ಷಕರೇ, ನಮ್ಮ ನೇರ ಮತ್ತು ನಿಷ್ಠೂರವಾದಿ ನಾಯಕರಾದಂತಹ ಡಾಕ್ಟರ್ MM ಭಾಷಾ ಅವರ ಒಂದು ನೇರವಾದ ನಿಷ್ಠೂರವಾದಂತಹ ಅಭಿಪ್ರಾಯ. ಇವತ್ತಿನವರೆಗೂ ಇದ್ದಂತ ಒಂದು ಯೋಚನಾ ಲಹರಿಯನ್ನ ಇನ್ನೊಂದು ದಿಕ್ಕಿಗೆ ತಿರುಗಿಸ್ಬಿಟ್ರು ಭಾಷಾಣ್ಣ. ಈಗ ಏನು ಅಂತಂದ್ರೆ, ಹೆಬ್ಬಾಳದ ನೀರು ಶುದ್ಧೀಕರಣವಾಗದೇನೆ ಅಲ್ಲಿದ್ದಾಗ ಅವ್ರಿಗೆ ಯಾರಿಗೂ ತೊಂದರೆ ಆಗ್ತಿಲ್ಲ ಅಂದಾಗ, ಅಲ್ಲಿನ ನೀರು ಇಲ್ಲಿಗೆ ಹರಿದು ಇಲ್ಲಿ ಯಾಕೆ ಅಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂತಹ ಗಂಭೀರವಾದಂತಹ ಪ್ರಶ್ನೆಯನ್ನ ಭಾಷಾಣ್ಣ ಹುಟ್ಟಾಕ್ಬಿಟ್ರು. ಸೊ ಇದಕ್ಕೆ ನೋಡ್ಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ತಜ್ಞರು ಅಥವಾ ಯಾರು ಇದಕ್ಕೆ ಸಂಬಂಧಪಟ್ಟಂತವ್ರು, ಅವರು ಅದನ್ನ ಸ್ವಲ್ಪ ಯೋಚನೆ ಮಾಡಬೇಕು ಅನ್ನುವಂಥದ್ದು ಬಹಳ ಒಂದು ವಾಸ್ತವಾಂಶ. ಅಣ್ಣ ಹೇಳ್ದಾಗೆ ತುಂಬಾ ವಾಸ್ತವಾಂಶ. ನೋಡೋಣ, ನಮ್ಮ ಪ್ರಯತ್ನ ಅಂತೂ ಇದುವರೆಗೂ ಮಾತಾಡದಂತಹ, ಇದರ ಬಗ್ಗೆ ಯಾವುದೇ ಅಭಿಪ್ರಾಯವನ್ನ ಮಂಡನೆ ಮಾಡಿದಂತಹ ಒಬ್ಬ ಮುತ್ಸದಿ ನಾಯಕರು, ಊರಲ್ಲಿ ಎಲ್ಲದರ ಬಗ್ಗೆನೂ ಮಾತಾಡುವಂತಹ ನಾಯಕರಿಗೆ ಕೈಲಿ ಮಾತಾಡಿಸ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಯೋಚನೆ ಆಗಿತ್ತು. ಆ ಕೆಲಸವನ್ನು ನಾವು ಯಶಸ್ವಿಯಾಗಿ ಮಾಡಿದ್ದೀವಿ. ಮಿಕ್ಕಿದ್ದೆಲ್ಲವೂ ತಮಗ್ ಬಿಟ್ಟಿದ್ದು, ತಾವು ಯೋಚನೆ ಮಾಡಿ. ನಮಸ್ತೆ.